ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾ ಅಣ್ಣಪ್ಪ. ನನ್ನ ಇಂದಿನ ವಿಷಯ, ನಾವು ಯಾವುದಕ್ಕಾಗಿ ಹಂಬಲಿಸಬೇಕು. ಸ್ನೇಹಿತರೆ, ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಸುಖದ ಹಿಂದೆ ಓಡುತ್ತಿರುತ್ತಾನೆ. ಆದರೆ ಅವನ ಹಿಂದೆ ದುಃಖದ ನೆರಳು ಬೆನ್ನು ಹತ್ತಿರುತ್ತದೆ. ನಾವು ನಿಜವಾಗಿಯೂ ಸುಖವಾಗಿರಬೇಕಾದರೆ ಯಾವುದರ ಬೆನ್ನು ಹತ್ತಬೇಕು? ನಮ್ಮ ಸುಖ, ನಮ್ಮ ನೆಮ್ಮದಿ, ನಮ್ಮ ಉದ್ಧಾರ ಯಾವುದರಿಂದ ಸಾಧ್ಯ? ಅದೇ ಜ್ಞಾನ. ಜ್ಞಾನ ಮತ್ತು ಅರಿವೆಂಬ ಬೆಳಕು ನಮ್ಮನ್ನು ಉನ್ನತ ಮಟ್ಟಕ್ಕೆ ಬೆಳೆಸುತ್ತದೆ. ಸುಖಗಳ ಮೂಲ, ನಮ್ಮ ಬಡತನದ ಮೂಲ ಅಜ್ಞಾನ. ಜ್ಞಾನವೇ ಸಂಪತ್ತು, ಜ್ಞಾನವೇ ಸಂತೋಷ, ಜ್ಞಾನವೇ ನೆಮ್ಮದಿ. ಸಕಲವೂ ಆದ ಜ್ಞಾನವನ್ನು ನಾವು ಪಡೆದೇ ತೀರಬೇಕು. ಯಾವುದಾದರೂ ಒಂದು ವಿಷಯದ ಬಗ್ಗೆ ನಮಗೆ ತೊಂದರೆಯಾಗುತ್ತಿದೆ ಎಂದರೆ ಅದರ ಮೂಲ ಅಜ್ಞಾನ. ಯಾವಾಗ ನಾವು ಒಂದು ವಿಷಯದ ಬಗ್ಗೆ ಅಜ್ಞಾನಿಗಳಾಗಿರುತ್ತೇವೆಯೋ ಆವಾಗ ನಮಗೆ ಮೋಸ ಮಾಡುವವರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಅದರಲ್ಲೂ ಮೋಸ ಮಾಡುವವರು ನಮ್ಮವರೇ ಆದಾಗಲಂತೂ ನಮ್ಮ ಮನಸ್ಸು ತುಂಬ ಖೇದಗೊಳ್ಳುತ್ತದೆ. ನಾವು ಜ್ಞಾನಿಗಳಾಗಬೇಕು. ಹಿಂದಿನ ಕಾಲದಲ್ಲಿ ಈಗ ಇರುವಂತೆ ಸಂಪರ್ಕ ಮಾಧ್ಯಮಗಳಾಗಲಿ ಪುಸ್ತಕಗಳಾಗಲಿ ಹೆಚ್ಚು ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಹಲವಾರು ವರ್ಷ ತಪಸ್ಸನ್ನು ಮಾಡಿ ಜ್ಞಾನವನ್ನು ಸಂಪಾದಿಸಿ ಅದನ್ನು ಆಶ್ರಮಗಳ ಮುಖಾಂತರ ಹಾಗೂ ಊರು ಸಂಚರಿಸಿ ಜ್ಞಾನವನ್ನು ಕೊಡುತ್ತಿದ್ದರು. ನಮಗೆ ಇಂದು ನಮ್ಮ ಬೆರಳ ತುದಿಯಲ್ಲಿ ಜ್ಞಾನದ ಮೂಲಗಳಿವೆ. ಆದರೆ ಅದನ್ನು ಪಡೆಯಲು ನಮಗೆ ಸಮಯವಿಲ್ಲ ಎಂದು ನೆಪ ಹೇಳಿ ಅಜ್ಞಾನಿಗಳಾಗುತ್ತೇವೆ, ಮೋಸ ಹೋಗುತ್ತೇವೆ, ಸಂಕಷ್ಟಗಳಿಗೆ ಗುರಿಯಾಗುತ್ತೇವೆ. ಜ್ಞಾನಗಳನ್ನು ಪಡೆಯದ ಹೊರತು ನಾವು ಯಾವುದೇ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಜ್ಞಾನವನ್ನು ಪಡೆಯಲು ಹಲವಾರು ಮಾರ್ಗಗಳಿವೆ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು.